ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗುತ್ತೆ, ಜನನು ರಾಮನ ದರ್ಶನ ಪಡೆಯುವುದು ಪಕ್ಕ. ಇದು ದೇಶಕ್ಕೆ ಗೊತ್ತಿರೋ ಸತ್ಯ ಕಥೆ. ಆದ್ರೂ ರಾಮ ಮಂದಿರ ವಿಷಯದಲ್ಲಿ ನಾಲಿಗೆ ಹರಿಬಿಡೋರ ಸಂಖ್ಯೆ ಕಡಿಮೆಯಾಗ್ತಿಲ್ಲ. ಇವತ್ತು ಪಿಎಫ್ಐ ಮುಖಂಡ ರಾಮನ ಜೊತೆ ಸಂಘ ಪರಿವಾರವನ್ನು ಕೆಣಕಿ ಕೇಸ್ ಹಾಕಿಸಿಕೊಂಡಿದ್ದಾರೆ. ये राम का मंदिर नहीं है, ये आरएसएस का मंदिर है। ಪಿಎಫ್ಐ ಒಂದು ದೇಶದ್ರೋಹಿ ಸಂಘಟನೆ. ಅದು ರಾಮ ಮಂದಿರ ದೇಣಿಗೆ ಹೆಸರಲ್ಲಿ ಮನೆಗಳನ್ನ ಗುರುತಿಸುತ್ತಿದ್ದಾರೆ ಅಂದ್ರು ಕುಮಾರಸ್ವಾಮಿ. ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟ ಮೇಲೆ ಅಯೋಧ್ಯೆ ವಿವಾದಿತ ಜಾಗ, ಅಲ್ಲಿ ರಾಮ ಮಂದಿರ ಕಟ್ಟಲು ಹಣ ಕೊಡಲ್ಲ, ಜನ ಕೊಟ್ಟಿರೋ ದೇಣಿಗೆ ಲೆಕ್ಕ ಕೊಡಿ ಅಂದಿದ್ರು ಸಿದ್ದರಾಮಯ್ಯ. ಈಗ ಅಯೋಧ್ಯೆಯಲ್ಲಿ ಆಗ್ತಿರೋದು ರಾಮ ಮಂದಿರನೇ ಅಲ್ಲ, ಅದು ಆರ್ಎಸ್ಎಸ್ನವರ ಮಂದಿರ ಅಂತ ಪಿಎಫ್ಐ ಮುಖಂಡ ವಿವಾದಕ್ಕೆ ಇನ್ನಷ್ಟು ಬೆಂಕಿ ಹಚ್ಚೋ ಹೇಳಿಕೆ ಕೊಟ್ಟಿದ್ದಾರೆ. ये राम का मंदिर नहीं है, ये आरएसएस का मंदिर है. ಹೌದು, ಯಾವ ಸಂಘಟನೆಯನ್ನ ಕರ್ನಾಟಕದಲ್ಲಿ ನಿಷೇಧಿಸಬೇಕು ಅಂತ ಸರ್ಕಾರ ಹಠಕ್ಕೆ ಬಿದ್ದಿದೆಯೋ, ಯಾವ ಸಂಘಟನೆ ವಿರುದ್ಧ ಬಿಜೆಪಿ ಸಮರ ಸಾರಿದ್ಯೋ, ಅದೇ ಪಿಎಫ್ಐ ಸಂಘಟನೆ ಪ್ರಧಾನ ಕಾರ್ಯದರ್ಶಿ ಅನೀಸ್ ಅಹಮದ್ ರಾಮ ಮಂದಿರ ಬಗ್ಗೆ ಬಿಜೆಪಿ ಬಗ್ಗೆ ಅವಹೇಳನ ಮಾಡಿ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ರಾಮ ಮಂದಿರ ಅಲ್ಲ, ಅದು ಆರ್ಎಸ್ಎಸ್ ಮಂದಿರ. वो इसलिए क्योंकि ये राम का मंदिर नहीं है, ये राम का मंदिर नहीं है, ये आरएसएस का मंदिर है. और मुसलमानों के पैसे से आरएसएस के मंदिर में एक ईंट भी नहीं जाएगा इंशाअल्लाह. ದೇಶದಲ್ಲಿ ಶಾಂತಿ ಎಲ್ಲಿದೆ? ಒಂದು ಪೈಸೆನೂ ಕೊಡಬೇಡಿ. ये वही बेवकूफ थे जो कह रहे थे बाबरी मस्जिद दे दो सब ठीक हो जाएगा. अब तो बाबरी मस्जिद का जमीन चला गया है. क्या इंडिया में शांति आ गई? जिस तरीके से एनआरसी को बॉयकॉट किया था, अगर ये लोग आपके घर में और दुकान में राम मंदिर के लिए पैसे मांगने के लिए आए, एक पैसा भी मत दीजिए इन्हें. आरएसएस कैंसर ತರ ಪಿಎಫ್ಐ ಶತ್ರು आरएसएस. आरएसएस इंडिया का सबसे बड़ा एंटी हिंदू है. पूरे दुनिया में हिंदू कम्युनिटी का नाम आरएसएस ने खराब किया है, हमने खराब नहीं किया. 2 ದಿನಗಳ ಹಿಂದೆ ಪಿಎಫ್ಐ ಸಂಘಟನೆಯ ಯೂನಿಟಿ ಮಾರ್ಚ್ನಲ್ಲಿ ಇಂಥದೊಂದು ವಿವಾದಿತ ಹೇಳಿಕೆ ಕೊಟ್ಟಿದ್ದಾರೆ ಅನೀಸ್ ಮಾತು ಕೇಳಿ ಬಿಜೆಪಿ ನಾಯಕರು ಸುಮ್ಮನಿರ್ತಾರ? ಶುರು ಮಾಡಿದ್ರು ನೋಡಿ ಪಿಎಫ್ಐ ವಿರುದ್ಧ ಮಾತಿನ ವರ್ಷೇನ. ಆರ್ಎಸ್ಎಸ್ನವರು ಬೇವಕೂಫ್ಗಳು ಅಂದ ಅನೀಸ್ ವಿರುದ್ಧ ಮಾತಿನ ಕತ್ತಿ ಬೀಸಿದ್ರು. ರಾಕ್ಷಸರ ಬಾಯಲ್ಲಿ ಭಗವದ್ಗೀತೆ ಬರಲ್ಲ, ಬಾಬರ್ ವಂಶಸ್ಥರಿಗೆ ಮಾತಾಡೋ ಹಕ್ಕಿಲ್ಲ. ದವ್ವನ ಬಾಯಲ್ಲಿ ರಾಕ್ಷಸನ ಬಾಯಿನಲ್ಲಿ ಭಗವದ್ಗೀತೆ ಬಂದಂಗೆ ಇವರು ರಾಕ್ಷಸರು. ಇವರು ನೀವು ಬಾಬರ್ನ ಪರವಾಗಿ ನಿಂತ್ಕೊಂಡಂತವ್ರು, ಬಾಬರ್ನ ವಂಶಜರು. ರಾಮ ಮಂದಿರ ಬಗ್ಗೆ ಮಾತನಾಡಕ್ಕೆ ನಿಮಗೆ ಏನೂ ಹಕ್ಕಿಲ್ಲ. ದೇಶದ್ರೋಹಿ ಸಂಘಟನೆ ಅಂತ ಎಲ್ರಿಗೂ ಗೊತ್ತು. ಪಿಎಫ್ಐ ಒಂದು ದೇಶದ್ರೋಹಿ ಸಂಘಟನೆ. ಅದು ಹಾಗಾಗಿ ಅವ್ರ ಬಗ್ಗೆ ಬಹಳ ಜಾಸ್ತಿ ಹೇಳಬೇಕಾದಂತ ಅಗತ್ಯತೆ ಇದೆ ಅಂತ ನನಗೆ ಅನಿಸೋದಿಲ್ಲ. ಅವರಿರೋದೇ ಅವರ ದೇಶ ವಿರೋಧಿ ಸಂಘಟನೆ. ಅದು ಕೋಮು ಸಂಘರ್ಷ ಸೃಷ್ಟಿಸೋಕೆ ಈ ಕೆಲಸ. ಪಿಎಫ್ಐ ಸಂಸ್ಥೆ ದೇಶವನ್ನು ಒಡೆಯುವಂಥ ಕೆಲಸ ಮಾಡ್ತಾ ಇದೆ ಮತ್ತು ದೇಶದಲ್ಲಿ ಕೋಮು ಭಾವನೆಯನ್ನು ಪ್ರಚೋದನೆ ಮಾಡುವಂಥ ಕೆಲಸ ಮೊದಲಿಂದ ಮಾಡ್ಕೊಂಡು ಬಂದಿದೆ. ಅಷ್ಟೇ ಅಲ್ಲ, ವಿಧ್ವಂಸಕ ಚಟುವಟಿಕೆ ಮತ್ತು ಜನರನ್ನು ಪ್ರಚೋದನೆ ಮಾಡುವಂಥದ್ದು, ಅದರಲ್ಲಿ ಅಲ್ಪಸಂಖ್ಯಾತರ ಪ್ರಚೋದನೆ ಮಾಡಿ ಇನ್ಸ್ಟಿಗೇಷನ್ ಮಾಡಿ ಒಂದು ರೀತಿ ಜಾತಿ ಸಂಘರ್ಷ ಮಾಡುವಂಥ ಕೆಲಸ ಪಿಎಫ್ಐ ಯಾವಾಗಲೂ ಮಾಡ್ತಾ ಇದೆ. ಪಿಎಫ್ಐ ಬಣ್ಣ ಬಯಲಾಗಿದೆ, ಸುಮ್ಮನಿರಲ್ಲ. ಹಿಂದೂ ಸಮಾಜದ ಭಾವನೆಗಳಿಗೆ ನೋವುಂಟು ಮಾಡುವಂಥ ಇಂಥ ಕೃತ್ಯವನ್ನು ನಾವು ಕೇವಲ ಕನಸುವುದಲ್ಲ, ಕಾನೂನು ಕ್ರಮವನ್ನು ಕೂಡ ತೆಗೆದುಕೊಂಡು. ಯಾವಾಗ ಗೃಹ ಸಚಿವ ಬೊಮ್ಮಾಯಿ ಸೇರಿದಂತೆ ಬಿಜೆಪಿ ನಾಯಕರು ಗುಡುಗಿದ್ರೋ ಆಗ ಪೊಲೀಸರು ಎಚ್ಚೆತ್ತುಕೊಂಡ್ರು. ಮಂಗಳೂರಿನ ಉಳ್ಳಾಳ ಪೊಲೀಸ್ ಠಾಣೆಯಲ್ಲಿ ಸುಮೋಟೋ ದೂರು ದಾಖಲಾಯಿತು. ಒಟ್ಟು 2 ದೂರಿನಲ್ಲಿ 14 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಶಾಂತಿ ಭಂಗ, ಕೋಮು ಪ್ರಚೋದನೆ ಅಡಿ ಎಫ್ಐಆರ್ ಆಗಿದೆ. ರಾಮ ಮಂದಿರ ವಿವಾದಕ್ಕೆ ಸುಪ್ರೀಂ ಕೋರ್ಟ್ ಫುಲ್ ಸ್ಟಾಪ್ ಇಟ್ಟರು. ರಾಜಕಾರಣಿಗಳು, ಸಂಘಟನೆಗಳು ದಿನಕ್ಕೊಂದು ವಿವಾದ ಸೃಷ್ಟಿಸ್ತಾ ಕೋರ್ಟ್ ಆದೇಶಕ್ಕೆ ಬೆಲೆ ಕೊಡ್ತಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.